ತೊಗೊಂಡೋಗ್ತಾ ಅದೇ ಮಾರಾಟ ಮಾಡ್ತಾ ಇದ್ದೀವಿ. ಆಮೇಲೆ ಫೈಬರ್ ಗಣಪತಿನ ಮಾಡಿ ಇಟ್ಟಿದ್ದೀವಿ. ಅದನ್ನ ಫೈಬರ್ ಗಣಪತಿನ ಬಾಡಿಗೆ ಕೊಡ್ತೀವಿ. ಒಂದು ದಿವಸಕ್ಕೆ 6 ಅಡಿ ಗಣಪತಿ 8 ಅಡಿ ಗಣಪತಿ ಒಂದು ದಿವಸ ಪೂಜೆ ಮಾಡಿದ್ರೆ 10,000 ಬಾಡಿಗೆ. 3 ದಿವಸ ಮಾಡ್ಕೊಂಡೆ ಅಂದರೆ 10,000 ರೂಪಾಯಿ ಡಿಸ್ಕೌಂಟ್ ಮಾಡಿ 20,000 ರೂಪಾಯಿಗೆ 3 ದಿವಸಕ್ಕೆ ನಾವು ಫೈಬರ್ ಗಣಪತಿ ಕೊಡ್ತಾ ಇದ್ದೀವಿ. ಅದ್ರ ಜೊತೆಯಲ್ಲಿ ಒಂದು 3 ಅಡಿ ಗಣಪತಿ ಮಣ್ಣಿನ ಗಣಪತಿ ಕೊಡ್ತೀವಿ. ಅವ್ರ ಸ್ಟೇಜಿಂದ ಅವ್ರ ಮನೆಯಿಂದ ಹಿಡಿದು ಕೆರೆಯಲ್ಲಿ ಹೋಗೋವರೆಗೂ ಮಣ್ಣಿನ ಗಣಪತಿ ಮತ್ತು ಫೈಬರ್ ಗಣಪತಿ ಎರಡು ಪ್ರಶಿಕ್ಷಣ ಹೋಗುತ್ತೆ. ಮಣ್ಣಿನ ಗಣಪತಿಗೆ ವಿಸರ್ಜನೆ ಮಾಡ್ತಾರೆ. ಫೈಬರ್ ಗಣಪತಿ ನನ್ನ ಗೋಡನ್ಗೆ ಬಾಡಿಗೆ ತಂದು ಕೊಟ್ಬಿಡ್ತಾರೆ. 500 ರೂಪಾಯಿ ಚಾಪಾಕ್ ಆಗೋದ್ಮೇಲೆ ನಾನು ಬರ್ಸ್ಕೊಂಡು ಫೈಬರ್ ಗಣಪತಿನ ಬಾಡಿಗೆ ಕೊಡ್ತಾ ಇದ್ದೀವಿ. ಅದರಿಂದ ಯಾವ ಪರಿಸರ ಇದು ಹಾಳಾಗೋದಿಲ್ಲ, ಕೆರೆನೂ ಹಾಳಾಗೋದಿಲ್ಲ. ಇನ್ನು 10 ಪಟ್ಟು ಗಣಪತಿನ ಜೋರಾಗಿ ಮಾಡ್ತೀವಿ, ನಾವು ಬಿಡೋದಿಲ್ಲ. ನಾವು ಗಣಪತಿ ವ್ಯಾಪಾರನ ಜೋರಾಗಿ ನಡಿಬೇಕು ಅಂತ ಹೇಳ್ಬಿಟ್ಟು ನಮ್ಮ ಆಸೆ ಇದೆ. ನಮಗೆ ಗೌರ್ಮೆಂಟಿಂದ ಯಾವ ಸನ್ಮಾನ ಮಾಡಿಲ್ಲ. ನಮಗೆ ಅಮೇರಿಕಾಗೆ ಇಲ್ಲಿಂದ 3,000 4,000 ಗಣಪತಿನ 4 ತಿಂಗಳ ಮೊದಲೇ ಮಣ್ಣಿನ ಗಣಪತಿ ಪರಿಸರ ಗಣಪತಿನ 4 ತಿಂಗಳ ಮೊದಲೇ ನಾನು ಸ್ಟೀಮರಲ್ಲಿ ಮಂಗಳೂರಿಂದ ಅಮೇರಿಕಾ ಕಳಿಸ್ಕೊಡ್ತೀನಿ. ಅಮೇರಿಕಾದಿಂದ ನನಗೆ ಫೋನ್ ಮಾಡ್ತಾರೆ, ನಮಗೆ ಕನ್ನಡ ಸಂಘದವರು ಶ್ರೀನಿವಾಸ್ ನಮ್ಮ ಗಣಪತಿ ಹಬ್ಬನ ಗ್ರ್ಯಾಂಡಾಗಿ ಹಬ್ಬ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ನನಗೆ ಅಲ್ಲಿಂದ ಫೋನ್ ಬರ್ತದೆ. ನನಗೆ ಫೋನ್ ಬಂದು ಅದೇ ನಮಗೆ ಗಿಫ್ಟು. ಇಲ್ಲಿ ನಮಗೆ ಗೌರ್ಮೆಂಟ್ ಏನು ಗಿಫ್ಟ್ ಕೊಟ್ಟಿಲ್ಲ. ಕೊಡಂಗೆ ನನಗೆ ಕೆಂಪೇಗೌಡ ಪ್ರಶಸ್ತಿ ನನಗೆ ಕೊಡ್ರಿ, ಫಸ್ಟ್ ನನಗೆ ಕೊಡ್ರಿ. 80 ವರ್ಷ ಸರ್ವಿಸ್ ಮಾಡಿದ್ದೀವಿ ನಾವು. ನಮ್ಮ ತಂದೆಯವ್ರ ಕಾಲದಿಂದ ಮಾಡ್ಕೊಂಬಂದಿದ್ದೀವಿ. ನೋಡಿ, ನಮ್ಮ ತಂದೆಯವ್ರ ಫೋಟೋ ಇದು ನೋಡಿ. ಇದು ಕಾರ್ಪೊರೇಷನ್ ಮಾರ್ಕೆಟು. 5 ರೂಪಾಯಿ ಬಾಡಿಗೆ, 1 ರೂಪಾಯಿ ಕರೆಂಟ್ ಬಿಲ್ ಒಳಗೆ ನಾವು ವ್ಯಾಪಾರ ಮಾಡಿರೋದು ಇದು. ಸರ್, ಈಗ 80 ವರ್ಷದಿಂದ ಕೂಡ ನೀವು ಈ ಒಂದು ವ್ಯಾಪಾರವನ್ನು ಮಾಡ್ತಾ ಬರ್ತಾ ಇದ್ದೀರಾ. ಎಷ್ಟು ಅಂದರೆ ಪ್ರತಿ ವರ್ಷ ಒಂದು ವರ್ಷಕ್ಕೆ ಎಷ್ಟು ಗಣೇಶ ಮೂರ್ತಿಗಳನ್ನ ನೀವು ಮಾರಾಟ ಮಾಡ್ತೀರಿ, ಎಷ್ಟು ತಯಾರು ಮಾಡ್ತೀರಾ? ನಮಗೆ ಒಂದು 15ರಿಂದ 20,000 ಗಣಪತಿವರೆಗೂ ನಾವು ಮಣ್ಣಿನ ಗಣಪತಿ ಮಾಡ್ತಾ ಇದ್ದೀವಿ. ಎಲ್ಲ ಕಡೆ ನಮಗೆ ಬೇಡಿಕೆಗಳು ಜಾಸ್ತಿ ಇದೆ. ಮಣ್ಣಿನ ಗಣಪತಿ ಪರಿಸರ ಗಣಪತಿ ನಮಗೆ ಮೂಡಿಗೆರೆ ಆಗಿರ್ಬೋದು, ಮೂಡಿಗೆರೆ ಭಟ್ರು ಅಂತ 60 ವರ್ಷದ ಗೆಲಾಕಿ ನಮ್ಗೆ ಅವರು. ನಮಗೆ ಹಳಬರು ಎಲ್ಲೋ ಹೋಗಪ್ಪ ಮಾವಳ್ಳಿಗೆ ಹೋಗೋ ಗಣಪತಿ ತಗೊಂಬ, ಮಾವಳ್ಳಿಗೆ ಹೋಗೋ ಗಣಪತಿ ತಗೊಂಬ. 80ನೇ ವರ್ಷದ ಅಂಗಡಿ ಇದು. ನಮಗೆ ಗೌರ್ಮೆಂಟ್ ಯಾವ ಸನ್ಮಾನ ಕೊಟ್ಟಿಲ್ಲ ಅಂದ್ರೆ ಪರವಾಗಿಲ್ಲ. ಈ ಜನಗಳು ಕೊಡೋ ಸನ್ಮಾನ ನಮ್ಗೆ ಖುಷಿ ಆಗುತ್ತೆ. ನಮ್ಗೆ ಹಬ್ಬ ಖುಷಿ ಆಗುತ್ತೆ ನಮಗೆ. ಸರ್, ಅಂದರೆ ಯಾವ ಎತ್ತರದ ಗಣೇಶಗಳು ಜಾಸ್ತಿ ಬೇಡಿಕೆ ಇರುತ್ತೆ? ಯಾವ ಎತ್ತರದವರೆಗೂ ಗಣೇಶ? ನಮಗೆ ಮಂಡಿಗಳಲ್ಲಿ ಕುಂಡ್ರಸೋರು PIP ಗಣಪತಿ ಬೇಕು ಅಂತ ಕೇಳ್ತಾರೆ. ಈ ವರ್ಷದ ನಾವೇನು ಸ್ಟಾರ್ಟ್ ಮಾಡಿ 3 ವರ್ಷಗಳಿಂದ ನಾವೇನು ಸ್ಟಾರ್ಟ್ ಮಾಡಿದ್ದೀವಿ ಅಂತಂದರೆ ಫೈಬರ್ ಗಣಪತಿ 20 ಅಡಿವರೆಗೂ ಮಾಡಿದ್ದೀವಿ. 20 ಅಡಿ ಮಾಡಿರೋ ಗಣಪತಿ ಹೆಚ್ಚು ಕಮ್ಮಿ ಡೈಲಿ 25,000 ರೂಪಾಯಿ ನಾವು ಬಾಡಿಗೆ ತೊಗೊಳ್ತೀವಿ. ಒಂದು ಮಣ್ಣು ಗಣಪತಿ ಕೊಡ್ತೀವಿ. ಮಣ್ಣು ಗಣಪತಿ ಫೈಬರ್ ಗಣಪತಿ ಎರಡು ತೊಗೊಂಡು ಅವರ ಜಾಗದಿಂದ ಹಿಡಿದು ಕೆರೆ ಒಳಗೂ ಪ್ರಶಿಕ್ಷಣ ಹೋಗುತ್ತೆ. ಪ್ರಶಿಕ್ಷಣ ಹೋದ ನಂತರ ಮಣ್ಣಿನ ಗಣಪತಿನ ವಿಸರ್ಜನೆ ಮಾಡ್ತಾರೆ. ಅಲ್ಲಿಂದ ಒಂದು 3 ಚೆಂಬು ನೀರು ತಂದು ನಮ್ಮ ಫೈಬರ್ ಗಣಪತಿಗೆ ಹಾಕ್ತಾರೆ. ಫೈಬರ್ ಗಣಪತಿನ ವಾಪಸ್ ತಂದು ಕೂಡ ಇದರಿಂದ ಯಾವುದು ಪರಿಸರ ಆಗೋದಿಲ್ಲ. ಇದಕ್ಕಿಂತ 10 ಪಟ್ಟು ಬೆಂಗಳೂರುಗಡೆ ಗಣಪತಿ ಮಾಡೇ ಮಾಡ್ತಾರೆ. ಇನ್ನು 10 ಪಟ್ಟು ವ್ಯಾಪಾರ ಜಾಸ್ತಿ ಆಗೇ ಆಗುತ್ತೆ. ವ್ಯಾಪಾರ ಬಿಡೋದಿಲ್ಲ ಜನ. ಹೌದು. ಅಂದರೆ ಸುಮಾರು 80 ವರ್ಷಗಳಿಂದ ಕೂಡ ಈ ಗಣೇಶನ ವ್ಯಾಪಾರ ಮಾಡ್ತಾ ಬರ್ತಾ ಇದ್ದಾರೆ. ಅಂದರೆ ಪ್ರತಿ ವರ್ಷವೂ ಕೂಡ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ. ವಿಶೇಷವಾಗಿ ವಿವಿಧ ಬಗೆಯ ಗಣೇಶ ಮೂರ್ತಿಗಳನ್ನ ಮಾಡಿಕೊಡ್ತಾ ಇದ್ದಾರೆ. ಸೊ ಈ ವರ್ಷ ಕೂಡ ನಿರೀಕ್ಷೆಯಂತೆ ಜಾಸ್ತಿ ಜನ ಬರ್ತಾ ಇದ್ದಾರೆ, ವ್ಯಾಪಾರ ಜಾಸ್ತಿ ಆಗ್ತಾ ಇದೆ, ಗಣೇಶ ಮೂರ್ತಿಗಳು ಕೂಡ ಜಾಸ್ತಿ ಬೇಡಿಕೆ ಹೊಂದಿದ್ದು, ಜೊತೆಗೆ ಖರೀದಿನೂ ಜಾಸ್ತಿ ಆಗಿದೆ ಅಂತೇಳಿ ಸಂತಸನ್ನು ಕೂಡ ವ್ಯಕ್ತಪಡಿಸ್ತಾ ಇದೆ ಶ್ರೀನಿವಾಸ್ ಅವರು. ಕ್ಯಾಮರಾ ಪರ್ಸನ್ ರೋಷನ್ ಜೊತೆ ಭರತ್ ಕೃಷ್ಣಪ್ಪ, ನ್ಯೂಸ್ ಫಸ್ಟ್, ಬೆಂಗಳೂರು.